ಬಿಲಿಯನ ಸೈಕೋ ಭಾಗ 28. ಆರ್ಯನ್ ಒಮಹಾ ಗಾರ್ಡ್ನಲ್ಲಿರುವ ನಿಖಿಲ್ನ ಮನೆಯ ಗಂಟೆಯನ್ನು ಬಾರಿಸ್ತಾನೆ. ಆದರೆ ಒಳಗೆ ಎಲ್ಲವೂ ಸ್ತಬ್ಧವಾಗಿದೆ. ನೀನು ಒಳಗಿದೀಯಾ ಎಂದು ನನಗೆ ಚೆನ್ನಾಗಿ ಗೊತ್ತು. ನೀನು ಮನೆಯ ಪಾಸ್ವರ್ಡ್ ಹೇಗೆ ಬದಲಾಯಿಸಿದೆ? ಮೊದಲು ಬಾಗಿಲು ತರಿ, ನಾವಿಬ್ಬರು ಮಾತಾಡಲೇಬೇಕು ಅಂತ ಆರ್ಯನ್ ಜೋರಾಗಿ ಕೂಗ್ತಾನೆ. ಅವನ ಕಠಿಣ ಪ್ರಯತ್ನದ ನಂತರ ನಿಖಿಲ್ ಫೋನ್ ಎತ್ತಾನೆ. ಆದರೆ ಬಾಗಿಲು ತೆಗಿಲಿಲ್ಲ. ಆರ್ಯನ್, ನಾನೀಗ ಯಾರನ್ನು ಭೇಟಿ ಆಗೋಕ್ಕೆ ಬಯಸಲ್ಲ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ನಿಖಿಲ್ ದನಿ ಸಂಪೂರ್ಣವಾಗಿ ಕುಸಿತಿತ್ತು. ನಿನಗೆ ಗೊತ್ತಾ ನಿಖಿಲ್, ವಿಕಾಸ್ ಅಂಕಲ್ ಆಸ್ಪತ್ರೆಗೆ ಬಂದು ಏನು ಹೇಳಿದ್ರು ಅಂತ? ರಮ್ಯಾ ತಾನು ಭೂಮಿಕಳ ಬಳಿ ಗರ್ಭಪಾತದ ಮಾತ್ರೆಗಳನ್ನು ಕಂಡೆ ಅಂತ ಸುಳ್ಳು ಹೇಳಿ ಇಡೀ ವಿಷಯವನ್ನ ವಿಕಾಸ್ ಅಂಕಲ್ ಕಿವಿಗೆ ತಿರುಚಿ ಹಾಕಿದ್ದಾಳೆ. ನಿನ್ನ ಹೆಂಡತಿ ಸಾಯುವ ಸ್ಥಿತಿಯಲ್ಲಿದ್ದಾಗ ನೀನು ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ ಎಂದು ಆರ್ಯನ್ ನೇರವಾಗಿಯೇ ಸತ್ಯವನ್ನ ಮುಂದಿಡ್ತಾನೆ. ಅವನ ಮಾತು ಕೇಳಿ ಫೋನ್ನ ಆಚೆ ಕಡೆ ಸ್ಮಶಾನ ಮೌನ ಆವರಿಸ್ತು. ನಿಖಿಲ್ ಮೌನವಾಗಿ ಇದ್ದ. ನಿಖಿಲ್, ನೀನಿನ್ನೂ ಎಷ್ಟು ದಿನ ರಮ್ಯಾಳ ಈ ಕುತಂತ್ರಗಳನ್ನ ಮತ್ತು ಭೂಮಿಕಾಳ ಮೇಲಿನ ಈ ಅವಮಾನಗಳನ್ನ ಸುಮ್ಮನೆ ನೋಡ್ತಾ ಕೂತಿರ್ತೀಯ? ಆರ್ಯನ್ ಅಸಹನೆಯಿಂದ ಕಿರಿಚಾಡ್ತಾ ಇದ್ದಾನೆ, ಬಾಗ್ಲಲ್ಲೇ ನಿಂತು. ಆದರೆ ನಿಖಿಲ್ ಹೇಳಿದ ಮಾತು ಆರ್ಯನನ್ನ ದಿಗ್ಭ್ರಮೆಗೊಳಿಸ್ತು. ಒಂದು ವೇಳೆ ರಮ್ಯಾ ಹೇಳುತ್ತಿರುವುದು ನಿಜವಾಗಿದ್ರೆ, ಭೂಮಿಕಾಗೆ ನಿಜವಾಗ್ಲೂ ನನ್ನ ಮಗುವಿನ ಮೇಲೆ ಇಷ್ಟ ಇರಲಿಲ್ಲ ಅಂದರೆ? ಆರ್ಯನ್ನಿಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಏನು, ನೀನು ಹೀಗೆ ಯೋಚಿಸ್ತಿದೀಯಾ? ಅವಳು ನಿನಗೋಸ್ಕರ ಅನುಭವಿಸ್ತಿರೋ ನೋವು ನಿನಗೆ ಕಾಣಿಸ್ತಾ ಇಲ್ವಾ? ದಯವಿಟ್ಟು ಸತ್ಯವನ್ನು ಅರ್ಥ ಮಾಡ್ಕೋ, ಆರ್ಯನ್ ಕೂಗಿದ. ಆದರೆ ನಿಖಿಲ್ ಕರೆ ಕಟ್ ಮಾಡಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ. ಆಸ್ಪತ್ರೆಯಲ್ಲಿ ಆರ್ಯನ್ ಹತಾಶೆಯಿಂದ ಆಸ್ಪತ್ರೆಗೆ ಹಿಂತಿರುಗ್ತಾನೆ. ವಾರ್ಡ್ ಒಳಗೆ ಬಂದು ನೋಡಿದಾಗ ಆತ ಮತ್ತೊಂದು ಶಾಕ್ ತಿಂತಾನೆ. ಭೂಮಿಕಾ ತನ್ನ ಎಲ್ಲ ಬಟ್ಟೆಗಳನ್ನು ಬ್ಯಾಗ್ ತುಂಬಿಕೊಂಡು ಡಿಸ್ಚಾರ್ಜ್ ಕೂಡ ಆಗದೆ ಆಸ್ಪತ್ರೆಯಿಂದ ಹೊರಡಲು ಸಿದ್ಧಳಾಗಿದ್ಲು. ಭೂಮಿಕಾ, ಏನು ಮಾಡ್ತಿದ್ದೀಯ ನೀನು? ಆರ್ಯನ್ ಅಪಘಾತದಿಂದ ಅವಳನ್ನು ತಡಿತಾನೆ. ಭೂಮಿಕಾ, ನೀನು ಏನು ಮಾಡ್ತಿದ್ಯಾ? ಆರ್ಯನ್ ಅಪಘಾತದಲ್ಲಿ ಅವಳನ್ನು ತಡಿತಾನೆ. ನನ್ನ ತಂದೆ ತಾಯಿನ ನನ್ನ ಮನೆಗೆ ಕರೆದೊಯ್ತಿದ್ದಾರೆ. ಅಲ್ಲಿ ನನ್ನ ಅಣ್ಣ ಬರ್ತಾ ಇದ್ದಾನೆ. ನನಗೀಗ ಈ ಜಗತ್ತಿನ ಯಾವುದೇ ಸಂಬಂಧಗಳಿಗಿಂತಲೂ ನನ್ನ ಹೆತ್ತವರ ಸ್ನೇಹ ಈಗ ಜಾಸ್ತಿ ಬೇಕಾಗಿದೆ. ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಎಂದು ಅವಳು ಆರ್ಯನ್ ತಂದಿದ್ದ ಚೀಲವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಂತಳು. ಆದರೆ ಭೂಮಿಕಾ, ನಿಖಿಲ್ ಬಗ್ಗೆ ಏನು? ನೀವು ಒಟ್ಟಿಗೆ ಇರಬೇಕಲ್ವಾ? ಆರ್ಯನ್ ಮೃದುವಾಗಿ ಕೇಳ್ತಾನೆ. ಭೂಮಿಕಾಲ ಕಣ್ಣಲ್ಲಿ ನೀರು ಚಿನುಕಿತು ಅಷ್ಟೆ. ಆದರೆ ಅವಳ ದನಿಯಲ್ಲಿ ಒಂದು ರೀತಿಯ ಕಠಿಣ ನಿರ್ಧಾರ ಇತ್ತು. ಅಲ್ಲಿಂದ ಹೊರಡಲೇಬೇಕಾಯಿತು. ಮಯೂರ್ನ ಅಪ್ಪುಗೆಯಿಂದ ಭೂಮಿಕಾಳ ಕಣ್ಣುಗಳು ಒದ್ವೆ ಆದವು. ಇಷ್ಟು ದಿನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದ ನೋವೆಲ್ಲ ಅಪ್ಪುಗೆಯಲ್ಲಿ ಕರಗೋಯ್ತು. ಮಯೂರ್, ನೀನು ಬಂದ್ಯಾ? ಅವಳು ಮೃದುವಾಗಿ ಉತ್ತರಿಸಿದ್ಲು. ಅವಳ ಧ್ವನಿಯಲ್ಲಿ ಉತ್ಸಾಹಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ದಣುವಿನ ಸುಳಿವಿತ್ತು. ಮಯೂರ್ ಅವಳ ಮುಖವನ್ನು ತನ್ನ ಕೈಗಳ ನಡುವೆ ತೆಗೆದುಕೊಂಡು, ಹೌದು ಡಿ, ನಾನು ಬಂದೆ. ಆರ್ಯ ನನಗೆ ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ. ನಿನಗೆ ಹೀಗೆಲ್ಲ ಆಗ್ತದೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಿಖಿಲ್ ಮನೆಯಲ್ಲಿ ನಿನ್ನನ್ನು ಇಷ್ಟು ನಿಕೃಷ್ಟವಾಗಿ ನಡೆಸ್ಕೊಳ್ತಾರಾ ಅಂತ ಕೋಪದಿಂದ ಕೇಳ್ತಾನೆ. ಭೂಮಿಕಾ ತಲೆ ಆಡಿಸಿ, ಅದು ಅವನ ಮನೆಯಲ್ಲ ಮಯೂರ್, ಅದು ನರಕ. ರಮ್ಯಾ ಎನ್ನುವ ಹಾವು ನನ್ನ ಜೀವನವನ್ನು ನಾಶ ಮಾಡಿದೆ. ನಿಖಿಲ್ ನನ್ನನ್ನು ನಂಬುವುದನ್ನು ಬಿಟ್ಟು ಅವಳ ಮಾತುಗಳನ್ನು ನಂಬ್ತಿದ್ದಾರೆ. ಇನ್ನೂ ಅಲ್ಲಿ ಉಳಿಯುವ ಪ್ರಶ್ನೆಯೇ ಇಲ್ಲ. ಮಯೂರ್ ಅವಳ ಬ್ಯಾಗ್ಗಳನ್ನು ಎತ್ಕೊಂಡು, ನನ್ನನ್ನು ನೋಡು ಭೂಮಿಕಾ, ನೀನಿನ್ನೂ ಒಬ್ಬಂಟಿಯಲ್ಲ. ನಾವು ಈಗಲೇ ಹೊರಡೋಣ. ನಿನ್ನ ಆರೋಗ್ಯ ಸರಿಯಿಲ್ಲ. ಈ ಆಸ್ಪತ್ರೆ ವಾತಾವರಣವೇ ನಿನಗೆ ಬೇಡ. ಅಮ್ಮ ಮನೆಯಲ್ಲಿ ನಿನಗಾಗಿ ಕಾಯ್ತಾ ಕೂತಿದ್ದಾಳೆ. ಆಸ್ಪತ್ರೆಯ ಬಾಗಿಲಿನಲ್ಲಿ ಆರ್ಯನ್ ನಿಂತು ಇವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ರು. ಅವನಿಗೆ ಒಂದು ಕಡೆ ನಿಖಿಲ್ನ ಪರಿಸ್ಥಿತಿಯ ಬಗ್ಗೆ ಚಿಂತೆ, ಇನ್ನೊಂದು ಕಡೆ ಭೂಮಿಕಾಳ ನೋವು, ಎರಡು ಕಡೆ ತಲೆ ಕೆಚ್ಚಿಕೊಳ್ಳುವಷ್ಟು ಟೆನ್ಷನ್ ಆಗ್ತಾ ಇದೆ. ಮಯೂರ್, ಸ್ವಲ್ಪ ನಿಲ್ಲು. ಆರ್ಯನ್ ಹತ್ರ ಬರ್ತಾನೆ. ಭೂಮಿಕಾ, ನಿಖಿಲ್ ಈ ವಿಷಯವನ್ನು ತಿಳಿದ್ರೆ ಅವನೇನಾದರೂ ಒಂದು ನಿನ್ನನ್ನು ತಡೆಯಬಹುದೇ? ಭೂಮಿಕಾ ನಗುತ್ತಾ, ಅವನಿಗೆ ಈಗ ನಾನೇ ಮುಖ್ಯವಲ್ಲ ಆರ್ಯನ್. ಅವನಿಗೆ ರಮ್ಯಾ ಹೇಳುವ ಸುಳ್ಳುಗಳೇ ಸತ್ಯ. ಅವನು ಬಂದರೆ ಅಂದು ನಿನ್ನನ್ನು ಕಾಪಾಡಲು ಅಲ್ಲ, ಬದಲಿಗೆ ನನ್ನ ಮೇಲೆ ಇನ್ನಷ್ಟು ಆರೋಪಗಳನ್ನು ಹೊರಿಸಲು. ನಾನು ಸತ್ರು ಅವನಿಗೆ ಬೇಡವಾಗಿದ್ದೀನಿ ಈಗ. ಮಯೂರ್ಗೆ ಆ ಮಾತುಗಳನ್ನು ಕೇಳಿ ಕೋಪ ನೆತ್ತಿಗೇರಿತು. ಆದರೆ ಭೂಮಿಕಾಳನ್ನು ಅಲ್ಲಿಂದ ಸುರಕ್ಷಿತವಾಗಿ ಕರೆದೊಯ್ಯುವುದೇ ಅವನ ಮೊದಲ ಆದ್ಯತೆಯಾಗಿತ್ತು. ಅವರು ಕಾರಿನತ್ತ ನಡೆಯತೊಡಗಿದ್ರು. ಇತ್ತ ಫೋನ್ನ ಆಫ್ ಮಾಡಿ ಕೂತಿರೋ ನಿಖಿಲ್ಲು ತನ್ನ ಮನೆಯ ಕಿಟಕಿಯ ಬಳಿ ನಿಂತು ಆಕಾಶವನ್ನು ನೋಡ್ತಿದ್ದ. ಭೂಮಿಕಾ, ನೀನು ನಿಜವಾಗ್ಲೂ ಈ ಮಗುವನ್ನು ಕೊಲ್ಲಲು ಯೋಚಿಸಿದ್ಯಾ?
ನಾನು ಇಷ್ಟು ಸುಲಭವಾಗಿ ಬಿಟ್ಟು ಹೋಗಲು ಹೇಗೆ ಮನಸ್ಸಾಯ್ತು ನಿನಗೆ ಎಂದು ತನಗೆ ತಾನೇ ಪ್ರಶ್ನಿಸಿಕೊಳ್ತಾ ಇದ್ದ. ಆದರೆ ಅವನ ಮನಸ್ಸಿನ ಒಂದು ಮೂಲೆ ಆರ್ಯನ್ ಹೇಳಿದ ಮತ್ತು ಸುಳ್ಳಾಗಿದ್ರೆ, ರಮ್ಯಾ ನಿಜಕ್ಕೂ ನಿನಗೆ ಮೋಸ ಮಾಡ್ತಿದ್ರೆ ಅಂತ ಕಾಡ್ತಿತ್ತು. ಒಂದೆಡೆ ಸತ್ಯದ ಅರಿವಾಗದ ನಿಖಿಲ್, ಇನ್ನೊಂದೆಡೆ ಅನುಮಾನಿತಳಾದ ಭೂಮಿಕಾ. ಇಬ್ಬರ ನಡುವಿನ ಕಂದಕವನ್ನ ಮಯೂರ್ನ ಆಗಮನ ಇನ್ನಷ್ಟು ಹೆಚ್ಚಿಸುವುದಾ ಅಥವಾ ಇಬ್ಬರನ್ನ ಬೆಸೆಯುವ ಹೊಸ ಹಾದಿ ತೆರೆಯುವುದಾ ಗೊತ್ತಿಲ್ಲ. ಮಯೂರ್ ತನ್ನ ಅಕ್ಕನ ಈ ಶೂನ್ಯ ನೋಟವನ್ನ ನೋಡಿ ಬೇಸರದಿಂದ ತನ್ನ ಬಾಯನ್ನ ಬಿಗಿದುಕೊಂಡು ಅತ್ಯಂತ ನೊಂದ ಧ್ವನಿಯಲ್ಲಿ ಹೇಳ್ತಾನೆ, ಅದು ಅದು ಅಕ್ಕ, ಹಾಗೇನು ಇಲ್ಲ ಮಯೂರ್. ನೀನು ವಿದೇಶದಿಂದ ಬಂದಿದ್ದಕ್ಕೆ ನನಗೆ ನಿಜವಾಗಿಯೂ ತುಂಬಾನೇ ಸಂತೋಷವಾಗಿದೆ ಎಂದು ಭೂಮಿಕಾ ತನ್ನ ಕಣ್ಣೀರನ್ನ ಬಚ್ಚಿಟ್ಕೊಳ್ಳಲು ಒದ್ದಾಡುತ್ತಾ ಮುಖದ ಮೇಲೆ ಒಂದು ನಕಲಿ ನಗುವನ್ನ ತಂದುಕೊಳ್ಳುತ್ತಾ ಹೇಳಿದ್ಲು. ಭೂಮಿಕಾಗೆ, ಈಗ ನೀನು ನಿನ್ನ ಪ್ರೀತಿಯ ತಮ್ಮನಿಗೆ ನೀನು ಸುಳ್ಳು ಹೇಳೋಕ್ಕೆ ಬಯಸಲ್ಲ ಅಲ್ವಾ ಅಂತ ಮಯೂರ್ ಅವಳ ಕಣ್ಣುಗಳನ್ನೇ ನೋಡುತ್ತಾ ನೇರವಾಗಿ ಕೇಳ್ತಾನೆ. ನಾನು ನಿನಗೆ ಯಾವುದೇ ಸುಳ್ಳನ್ನು ಹೇಳುತ್ತಿಲ್ಲ ಮಯೂರ್ ಅಂತ ಭೂಮಿಕಾ ತಡಬಡಾಯಿಸುತ್ತಾ ಕಣ್ಣನ್ನ ತಿರುಗಿಸಿ ಅವನ ಮುಖವನ್ನ ನೋಡದೆ ಉತ್ತರಿಸ್ತಾ ಇದ್ದಾಳೆ. ಅಕ್ಕ, ಅಲ್ಲಿ ಏನೆಲ್ಲ ಆಯಿತು ಅಂತ ನನಗೆ ಈಗಾಗಲೇ ಆರ್ಯನ್ ಮೂಲಕ ಎಲ್ಲವೂ ಗೊತ್ತಾಗಿದೆ. ಇರಲಿ ಬಿಡು, ಜೀವನದಲ್ಲಿ ಕೆಲವೊಮ್ಮೆ ಇಂತಹ ಭೀಕರ ಅಪಘಾತಗಳು ನಡೆದು ಹೋಗ್ತವೆ. ಜೀವನನೇ ಒಂದು ಅನಿರೀಕ್ಷಿತ ಅಲ್ವಾ. ಆದರೆ ಇನ್ನು ಮುಂದೆ ನೀನು ಯಾವಾಗಲೂ ಸಂತೋಷವಾಗಿರಬೇಕು, ನನಗಷ್ಟೇ ಬೇಕಾಗಿರುವುದು ಎಂದು ಮಯೂರ್ ಅತ್ಯಂತ ಮಮತೆಯಿಂದ ಹೇಳಿ ಅವಳ ಕಣ್ಣೀರನ್ನು ಒರೆಸಿ ಅವಳ ಕೂದಲನ್ನ ಪ್ರೀತಿಯಿಂದ ಸವರುತ್ತಾ ಸಾಂತ್ವನವನ್ನ ಹೇಳ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಅವ್ರ ತಾಯಿ ತೋಟದ ಕಡೆಗೆ ಬಂದರು. ಹೋ ನನ್ನ ಮುದ್ದಾದ ಮಕ್ಕಳೇ, ನೀವಿಬ್ಬರನ್ನ ಹೀಗೆ ಒಟ್ಟಿಗೆ ನೋಡುವುದೇ ಕಣ್ಣಿಗೆ ಎಷ್ಟು ಸಂತೋಷ ತರ್ತದೆ ಗೊತ್ತಾ ಎಂದು ಅವಳ ತಾಯಿ ಇಬ್ಬರನ್ನ ನೋಡಿ ಹೆಮ್ಮೆಯಿಂದ ಹೇಳಿದ್ಲು. ಅಮ್ಮ, ಐ ಮಿಸ್ ಯು ಅಂತ ಮಯೂರ್ ಓಡ್ ಹೋಗಿ ತನ್ನ ತಾಯಿಯನ್ನ ಗಟ್ಟಿಯಾಗಿ ಅಪ್ಕೊಳ್ತಾನೆ. ಅಷ್ಟೇ ಅಲ್ಲದೆ ಭೂಮಿಕಾಳ ಕೈ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡು ಅವಳನ್ನ ಅಪ್ಪುಗೆಯಲ್ಲಿ ಸೇರಿಸ್ಕೊಳ್ತಾರೆ. ಸರಿ ಸರಿ ಬನ್ನಿ, ಇಷ್ಟು ದಿನದ ನಂತರ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಮೊದಲು ಎಲ್ಲರೂ ಒಳಗೋಗಿ ಬಿಸಿ ಬಿಸಿಯಾಗಿ ತಿಂಡಿ ತಿನ್ನೋಣ ಎಂದು ಅವರ ತಾಯಿ ಪ್ರೀತಿಯಿಂದ ಹೇಳಿದ್ರು. ಹೌದಮ್ಮ, ನೀನು ಹೇಳಿದ್ದು 100ಕ್ಕೆ 100 ನಿಜ. ನನಗಂತೂ ಈಗ ವಿಪರೀತ ಹಸಿವಾಗ್ತಿದೆ ಎಂದು ಮಯೂರ್ ಕೂಡ ಹೇಳ್ತಾನೆ, ಉತ್ಸಾಹದಿಂದ ಉದ್ಗರಿಸ್ತಾನೆ. ಆದರೆ ಭೂಮಿಕಾ ಒಳಗೆ ಹೋಗಲು ಹಿಂದೇಟನ್ನ ಹಾಕುತ್ತಾ, ಮಯೂರ್, ನೀವಿಬ್ಬರು ಹೋಗಿ ತಿಂಡಿ ಮಾಡಿ, ನನಗೆ ಈಗ ಬೇಡ. ನಾನು ಆಮೇಲೆ ನಿಧಾನವಾಗಿ ಉಪಹಾರ ಸೇವಿಸ್ತೇನೆ ಅಂತ ಹೇಳ್ತಾಳೆ. ಅಕ್ಕ, ದಯವಿಟ್ಟು ಹಾಗೆ ಹೇಳ್ಬೇಡ್ವೆ. ನಾನು ನಿನ್ನನ್ನು ನೋಡಲು ಕೇವಲ 2 ದಿನದ ರಸ್ತೆಯಲ್ಲಿ ಬಂದಿದ್ದೇನೆ, ಅದು 2 ದಿನದ ರಜೆಯಲ್ಲಿ. ನಾನು ಮತ್ತೆ ತುಂಬ ಬೇಗ ವಾಪಸ್ಸು ಹೋಗಲೇಬೇಕಾಗುತ್ತೆ ಅಂತ ನಿನಗೂ ಗೊತ್ತು. ಕನಿಷ್ಠ ಪಕ್ಷ ನಾವು ಇಲ್ಲಿರುವವರೆಗಾದ್ರೂ ನನ್ನ ಜೊತೆ ಸಾಧ್ಯವಾದಷ್ಟು ಸಮಯವನ್ನು ಕಳೆಯೇ. ಪಾಪ ಮಯೂರ್ ಪ್ರೀತಿಯಿಂದ ಆಟ ಹಿಡಿದು ಕೇಳ್ತಾ ಇದ್ದಾನೆ. ಅದು ಇಲ್ಲ ಮಯೂರ್, ನನಗೆ ಈಗ ನಿಜವಾಗಿಯೂ ಕಿಂಚಿತ್ತೂ ಹಸಿವಿಲ್ಲ. ನನಗೆ ಊಟ ನೋಡ್ತಿದ್ರೆ ತಿನ್ನಬೇಕು ಅಂತಲೇ ಅನಿಸ್ತಿಲ್ಲ ಎಂತ ಭೂಮಿಕಾ ಬೇಸರದಿಂದ ಹೇಳಿದ್ಲು. ಪ್ಲೀಸ್ ಅಕ್ಕ, ನನ್ನ ಮಾತು ಕೇಳು, ಬಾರಮ್ಮ ಒಳಗೋಗೋಣ ಅಂತ ಮಯೂರ್ ಅವಳ ಕೈ ಹಿಡಿದು ಗೋಗರಿಯುತ್ತಾ ಒತ್ತಾಯಿಸಿ ಹೇಳ್ತಾನೆ. ಸರಿ ಆಯಿತು ಅಂತ ಭೂಮಿಕಾ ಒಪ್ಕೊಂಡ್ಳು. ಮೂವರು ಒಟ್ಟಿಗೆ ಒಳಗೋಗ್ತಾರೆ ಮತ್ತು ಅಲ್ಲಿಗೆ ಅವರ ತಂದೆ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತುಕೊಳ್ತಾರೆ. ತಂದೆ ಮಯೂರ್ನ ಕಡೆ ನೋಡಿ, ಮಯೂರ್, ಇಂದು ರಾತ್ರಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಪಾರ್ಟಿ ಇದೆ. ನೀನು ನನ್ನ ಜೊತೆಗೆ ಪಾರ್ಟಿಗೆ ಬರ್ತೀಯಾ? ಬರಬೇಕು. ಅಲ್ಲಿ ನೀನು ಕಾರ್ಪೊರೇಟ್ ವಲಯದ ಒಂದು ದೊಡ್ಡ ಜನರನ್ನ ಭೇಟಿ ಕೂಡ ನೋಡಬಹುದು. ಅದು ನಿನ್ನ ಮುಂದಿನ ಇಡೀ ವೃತ್ತಿ ಜೀವನಕ್ಕೆ, ಕೆರಿಯರ್ಗೆ ತುಂಬಾನೇ ಒಳ್ಳೆಯದಾಗುತ್ತೆ ಎಂದು ಬಿಸ್ನೆಸ್ ಗಾಂಭೀರ್ಯದಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿನ ಪರಿಸ್ಥಿತಿಯೇ ಬೇರೆ. ತನ್ನ ಎತ್ತ ಮಗಳು ಸತ್ತು ಬದುಕಿದ್ದಾಳೆ, ತನ್ನ ಮಗುವನ್ನು ಕಳೆದುಕೊಂಡಿದ್ದಾಳೆ. ಇದ್ಯಾವುದು ಕೂಡ ಬಹುಶಃ ತಂದೆಗೆ ಗೊತ್ತಾಗ್ತಾ ಇಲ್ವಾ? ಆದರೆ ಮಯೂರ್ ತನ್ನ ತಂದೆಯ ಮಾತನ್ನ ಸಂಪೂರ್ಣವಾಗಿ ಕಿವಿಗಾಕೊಳ್ಳದೆ, ಅವರ ಮುಖವನ್ನು ನೋಡದೆ ನೇರವಾಗಿ ತನ್ನ ತಾಯಿಯ ಕಡೆ ತಿರುಗಿ, ಅಮ್ಮ, ನನಗಾಗಿ ಸ್ವಲ್ಪ ಬ್ರೆಡ್ ಟೋಸ್ಟ್ ಮಾಡಿಕೊಡ್ತೀಯಾ? ಆ ಬ್ರೆಡ್ ಮೇಲೆ ಚೀಸ್ ಮಾತ್ರ ಹಾಕ್ಬೇಡ, ನನಗೆ ಹಾಗೆ ಇಷ್ಟ ಅಂತ ತನ್ನ ತಂದೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾನೆ. ತಂದೆಗೆ ಮಗನ ಈ ವರ್ತನೆಯಿಂದ ತೀವ್ರ ಅವಮಾನವಾಗಿ ಕೋಪ ಬರುತ್ತೆ. ಮಯೂರ್, ನೀನು ವಿದೇಶಕ್ಕೆ ಹೋಗಿ ಅಷ್ಟೊಂದು ದೊಡ್ಡವನಾಗ್ಬಿಟ್ಟಿಯಾ? ನಿನ್ನ ಸ್ವಂತ ತಂದೆಯನ್ನ ನಾನು ಅಷ್ಟು ಮುಖ್ಯವಾದ ವೃತ್ತಿ ಜೀವನದ ಬಗ್ಗೆ ಮಾತಾಡ್ತಿದ್ರೆ ಹೀಗೆ ಹೇಗೆ ನಿರ್ಲಕ್ಷಿಸ್ತಿದ್ಯಾ ಎಂದು ತಂದೆ ಮಯೂರ್ನನ್ನ ಕಠಿಣವಾಗಿ ಪ್ರಶ್ನೆಯನ್ನ ಮಾಡ್ತಾರೆ.
ಮಯೂರ ತಿಂಡಿಯನ್ನು ತಿನ್ನುವುದನ್ನು ನಿಲ್ಲಿಸಿ ತಂದೆಯ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ನೋಡಿ, ನನ್ನ ಹೆತ್ತ ಹೆಣ್ಣು ಮಗಳು ಏನಾಗ್ತಿದ್ದಾಳೆ, ಅವಳ ಮನಸ್ಸಿನ ಸ್ಥಿತಿ ಏನಾಗಿದೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದೆ, ಕೇವಲ ನಿಮ್ಮ ಶ್ರೀಮಂತಿಕೆ ಆಸ್ತಿಗಾಗಿ ನನ್ನ ತಂಗಿ ಅವಳು ಒಪ್ಪಿಗೆ ಇಲ್ಲದೆ ಆ ರಾಜಮನೆತನ ಕೊಟ್ಟು ನೀನು ಅವಳ ಇಡೀ ಜೀವನವನ್ನೇ ನಿರ್ಲಕ್ಷಿಸ್ತೀಯಲ್ಲ ಅಪ್ಪ. ಆ ನಿಮ್ಮ ಕ್ರೂರ ನಿರ್ಲಕ್ಷ್ಯದ ಮುಂದೆ ನನ್ನ ಈ ನಿರ್ಲಕ್ಷ್ಯ ಏನಿಲ್ಲ ಅಂತ ಸಿಡಿಲಿನಂತೆ ಉತ್ತರಿಸ್ದ. ಅವಳ ಇಡೀ ಬದುಕನ್ನು ಆಸ್ತಿಯ ಆಸೆಗಾಗಿ ಕೇವಲ ಒಂದು ವ್ಯಾಪಾರದಂತೆ, ವಸ್ತುವಿನಂತೆ ರಾಜಮನೆತನಕ್ಕೆ ಕೊಟ್ಟು ಈ ಮದುವೆ ಮಾಡಿಬಿಟ್ಟೆ ಅಲ್ವಾ ಅಪ್ಪ. ಮಯೂರ್ ಅತ್ಯಂತ ಕಠಿಣ ಹಾಗೂ ತೀಕ್ಷ್ಣ ಪದಗಳಲ್ಲಿ ತಂದೆಯ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾನೆ. ತಂದೆಗೆ ಮಗನ ಈ ವರ್ತನೆಯಿಂದ ಕೋಪ ನೆತ್ತಿಗೇರಿತು. ಡೈನಿಂಗ್ ಟೇಬಲ್ ಕುಟ್ಟಿ ಎದ್ದು, ಮಯೂರ್, ನಿನಗೆ ನನ್ನೆದುರು ಹೀಗೆ ಮಾತನಾಡಲು ಎಷ್ಟು ಧೈರ್ಯ? ನಾನು ಅಂತೂ ಆ ಸಂಬಂಧವನ್ನು ಒಪ್ಪಿದ್ದು ನಮ್ಮ ಕಂಪನಿಯ ಉಳಿವಿಗಾಗಿ ಮತ್ತು ನಿಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕಾಗಿ ಎಂದು ಕೋಪದಿಂದ ಅಬ್ಬರಿಸಿದ. ಒಬ್ಬ ಹೆಣ್ಣು ಮಗಳು ನನ್ನ ಮುದ್ದಾದ ತಂಗಿಯ ಜೀವನವನ್ನು ಜೀವಂತವಾಗಿ ಹೂತು ಹಾಕುವುದರಿಂದ ನಮ್ಮ ಭವಿಷ್ಯ ಉದ್ಧಾರವಾಗಬೇಕಾಗಿತ್ತೆ ಅಪ್ಪ ಎಂದು ಮಯೂರ್ ಕೇಳಿದಾಗ ಇಬ್ಬರ ನಡುವಿನ ಜಗಳ ಮಿತಿ ಮೀರುತ್ತಾ ಹೋಯಿತು. ಮನೆಯಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಯಿತು. ಇವರಿಬ್ಬರು ಹೀಗೆ ಜಗಳವಾಡ್ತಿರುವುದನ್ನು ನೋಡಿ ತಡೆದುಕೊಳ್ಳಲಾಗದೆ ಇದ್ದಕ್ಕಿದ್ದಂತೆ ಭೂಮಿಕಾ ತನ್ನ ಸೀಟಿನಿಂದ ಎದ್ದು ನಿಂತಳು. ಮಯೂರ್, ದಯವಿಟ್ಟು ಸ್ವಲ್ಪ ಹೊತ್ತು ಸುಮ್ಮನಿರು. ನೀನು ನನಗಾಗಿ ಯಾರ ಜೊತೆಯೂ ಜಗಳವಾಡುವುದು ಬೇಡ. ನಾನು ಚೆನ್ನಾಗಿದ್ದೀನಿ ಅಮ್ಮ, ನನಗೆ ತಲೆನೋವುತ್ತಾ ಇದೆ, ನಾನು ನನ್ನ ಕೋಣೆಗೆ ಹೋಗ್ತಿದ್ದೀನಿ. ಹೀಗೆ ಹೇಳುತ್ತಾ ಭೂಮಿಕಾ ಶೂನ್ಯ ಮುಖದೊಂದಿಗೆ ತನ್ನ ರೂಮಿನ ಕಡೆಗೆ ಹೊರಟೇ ಹೋಗ್ತಾಳೆ. ತನ್ನ ನೋವನ್ನು ಆಕೆ ಯಾರ ಬಳಿ ಹೇಳಿಕೊಳ್ಳೋಕೆ ಸಾಧ್ಯ? ತನ್ನ ಪ್ರೀತಿಯ ಗಂಡ ಬಂದು ಒಂದೆರಡು ಮಾತಾಡಿದ್ರೆ ಇವರು ಯಾರೂ ಬೇಕಾಗಿಲ್ಲ. ತಂಗಿ ಹೋದ ನಂತರ ಮಯೂರ್ ತಾಯಿಯ ಕಡೆ ತಿರುಗಿ, ಅಮ್ಮ, ಈ ಸ್ವಾರ್ಥಿ ಮನುಷ್ಯನಿಗೆ ನನ್ನಿಂದ ಮತ್ತು ನನ್ನ ತಂಗಿಯಿಂದ ಸದ್ಯಕ್ಕೆ ದೂರವಿರಲು ಹೇಳು ಅಂತ ಆಕ್ರೋಶದಿಂದ ಹೇಳಿ ಮಯೂರ್ ಕೂಡ ತನ್ನ ಕೋಣೆಗೆ ಹೋಗಿ ಬಾಗಿಲನ್ನು ಹಾಕ್ಕೊಂಡ. ನೋಡು, ನಿನ್ನ ಮುದ್ದಿನ ಮಗ ನನ್ನ ಸ್ವಂತ ತಂದೆ ಅಂತ ನೋಡದೆ ಇಡೀ ಮನೆಯವರ ಮುಂದೆ ಹೇಗೆ ಅವಮಾನಿಸ್ತಾನೆ ಅಂತ ತಂದೆ ಹೆಂಡತಿಯ ಮುಂದೆ ಕಿರ್ಚಾಡ್ದ. ಆದರೆ ಭೂಮಿಕಾಳ ತಾಯಿ ಗಂಡನ ಮುಖವನ್ನು ಒಮ್ಮೆ ಕೂಡ ಬೇಸರದಿಂದ ನೋಡಿ ಯಾವುದೇ ಉತ್ತರ ನೀಡದೆ ನಿಶ್ಶಬ್ದವಾಗಿ ಎದ್ದು ಮಗಳ ಕೋಣೆಯ ಕಡೆಗೆ ನಡೆದೇ ಬಿಟ್ರು. ಅತ್ತ 2 ದಿನಗಳು ಕಳೆದು ಹೋಗಿದ್ದಾವೆ. ಆರ್ಯನ್ ಹೇಗಾದರೂ ಮಾಡಿ ನಿಖಿಲ್ ಜೊತೆ ಮಾತಾಡಲೇಬೇಕು ಅಂತ ಅನ್ಕೊಂಡ. ಆದರೆ ನಿಖಿಲ್ ಮಾತ್ರ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಆರ್ಯನ್ ಕಳವಳದಿಂದ ಒಮಹಾ ಗಾರ್ಡನ್ನಲ್ಲಿರುವಂತಹ ನಿಖಿಲ್ನ ಮನೆಗೆ ಹೋಗ್ತಾನೆ. ಅಲ್ಲಿ ಹೊರಗಿನಿಂದ ಬೆಲ್ ಮಾಡಿದ್ರು ಒಳಗಿನಿಂದ ಯಾರೂ ಬಾಗಿಲು ತೆರೀತಲ್ಲ. ಅವನು ಒಳಗಡೆನೇ ಇದ್ದಾನೆ ಅಂತ ಇವನಿಗೆ ಚೆನ್ನಾಗಿ ಗೊತ್ತು. ಆದರೆ ನಿಖಿಲ್ ತಾಯಿ ಸತ್ತಾಗಲೂ ಆತ ಇಡೀ ಜಗತ್ತನ್ನೇ ಮರೆತು ಕೊತ್ತಲೆ ಕೋಣೆಯಲ್ಲಿ ಈಗಲೇ ಬಚ್ಚಿಟ್ಕೊಂಡಿದ್ದ. ಹಳೆಯ ದಿನಗಳನ್ನು ನೆನೆದು ಆರ್ಯನ್ಗೆ ನಿಖಿಲ್ ಬಗ್ಗೆ ವಿಪರೀತ ಚಿಂತೆ ಮತ್ತು ಭಯ ಶುರುವಾಯಿತು. ಕಳೆದ 2 ದಿನಗಳಿಂದ ನಿಖಿಲ್ನ ಯಾವುದೇ ಸುಳುವೂ ಇಲ್ಲ, ಕರೆಯನ್ನೂ ಸ್ವೀಕರಿಸ್ತಿಲ್ಲ. ಅವನು ತನ್ನದೇ ಮನೆಯೊಳಗೆ ಬೀಗ ಹಾಕ್ಕೊಂಡು ಜಗತ್ತಿನ ಸಂಪರ್ಕ ಕಳೆದುಕೊಂಡು ಜೈಲಿನಲ್ಲಿ ವಾಸಿಸುತ್ತಿದ್ದಾನೆ. ಹೊರಗೆ ಬರಲು ನಿರಾಕರಿಸುತ್ತಿದ್ದಾನೆ. ಆರ್ಯನ್ ತೀವ್ರ ಮಾನಸಿಕ ಒತ್ತಡಕ್ಕೆ ಸಿಲುಕ್ತ. ಆತ ಸಹಾಯಕ್ಕಾಗಿ ಭೂಮಿಕಾಗೆ ಹಲವು ಬಾರಿ ಕರೆ ಮಾಡ್ತಾನೆ. ಆದರೆ ತೀವ್ರ ನೊಂದಿದ್ದ ಭೂಮಿಕಾ ಕೂಡ ಆರ್ಯನ್ನ ಫೋನನ್ನು ಎತ್ತಲಿಲ್ಲ. ಮರುದಿನ ಬೆಳಗ್ಗೆ ಮಯೂರ್ನ ರಜೆ ಮುಗಿದ ಆತ ವಿದೇಶಕ್ಕೆ ಹೊರಡಲೇಬೇಕಾಯಿತು. ಹೊರಡುವ ಮುನ್ನ ಆತ ಭೂಮಿಕಾಗೆ ಕೈ ಹಿಡಿದು, ಭೂಮಿಕಾ, ನೀನು ಆ ನಿಖಿಲ್ ಜೊತೆ ಸಂತೋಷವಾಗಿಲ್ಲದಿದ್ದರೆ ಆ ನರಕಕ್ಕೆ ಮರಳಿ ಹೋಗಬೇಡ. ಧೈರ್ಯವಾಗಿ ಅವನಿಂದ ವಿಚ್ಛೇದನವನ್ನು ಪಡ್ಕೊ. ಕೇಳು, ನಿನ್ನ ಪ್ರತಿಯೊಂದು ನಿರ್ಧಾರಕ್ಕೂ ನಿನ್ನ ಈ ಅಣ್ಣ ಬೆನ್ನೆಲುಬಾಗಿ ನಿಲ್ತಾನೆ ಅಂತ ಧೈರ್ಯ ತುಂಬಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮಯೂರ್ ಹೋದ ನಂತರ ಭೂಮಿಕಾಳ ತಂದೆ ಹಾಲ್ನಲ್ಲಿ ಕುಳಿತಿದ್ದ ಮಗಳ ಬಳಿ ಬಂದು ಮೆಲ್ಲನೆ ಕೇಳಿದ್ರು, ಭೂಮಿಕಾ, ನಿನ್ನ ಮತ್ತು ನಿಖಿಲ್ ನಡುವೆ ಎಲ್ಲವೂ ಸರಿಯಾಗಿದೆಯಾ ಮಗಳೇ? ನಿನ್ನ ಅಣ್ಣ ಇಷ್ಟೊಂದು ದೂರದಿಂದ ಬಂದಿದ್ರೂ ಕೂಡ ನಿಖಿಲ್ ಅವನನ್ನು ಕನಿಷ್ಠ ಭೇಟಿಯಾಗಲು ಕೂಡ ಇಲ್ಲಿಗೆ ಬರಲಿಲ್ವಲ್ಲ ಎಂದು ಅನುಮಾನದಿಂದ ಪ್ರಶ್ನಿಸಿದರು. ಅಪ್ಪ, ಅವರು ಆಫೀಸ್ ಕೆಲಸದಲ್ಲಿ ತುಂಬಾ ಬ್ಯುಸಿ. ನಾನು ಅವರಿಗೆ ಈಗ ಬರುವುದು ಬೇಡ, ಕೆಲಸ ಮುಗಿಸಿ ಅಂತ ಈಗಾಗಲೇ ಹೇಳಿದ್ದೇನೆ ಅಂತ ಸುಳ್ಳನ್ನು ಹೇಳಿದ್ಲು. ಸರಿ ಮಗಳೇ, ಆದರೆ ನೀನು ಯಾವಾಗ ನಿನ್ನ ಗಂಡನ ಮನೆಗೆ ಹೋಗ್ತೀಯಾ? ನಿಖಿಲಲ್ಲಿ ಪಾಪ ಒಬ್ಬಂಟಿಯಾಗಿರ್ತಾನಲ್ವಾ ಎಂದು ಅವಳ ತಂದೆ ಸಹಜವಾಗಿ ಕೇಳಿದರು. ಆದರೆ ಅದಾಗಲೇ ಮನಸ್ಸು ನುಚ್ಚು ನೂರಾಗಿ ಭೂಮಿಕಾಗ ತಂದೆಯ ಆ ಮಾತು ಒಂದು ರೀತಿ ಚುಚ್ಚಿದಂತಾಯಿತು, ಅವಮಾನದಂತಾಯಿತು. ಹಾಗಾದರೆ ನಾನು ಈಗ ನನ್ನ ಹೆತ್ತವರ ಮನೆಯಿಂದ ಇಲ್ಲೇ ಇರುವುದು ನಿನಗೆ ತೊಂದರೆ ಆಗ್ತಿದೆಯಪ್ಪ? ಸರಿ, ನಾನು ಯಾರಿಗೂ ಭಾರವಾಗಲು ಬಯಸೋದಿಲ್ಲ. ನಾನು ಈಗಲೇ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಹೀಗೆ ಹೇಳುತ್ತಾ ಭೂಮಿಕಾ ಕೋಪ ಮತ್ತು ಕಣ್ಣೀರಿನೊಂದಿಗೆ ತನ್ನ ಕೋಣೆಗೆ ಹೋಗಿ ತನ್ನ ಬ್ಯಾಗ್ ಹಾಗೂ ಫೋನನ್ನು ತೆಗೆದುಕೊಂಡು ಹೆತ್ತವರ ಮನೆಯಿಂದ ಹೊರಟೇ ಬಿಟ್ಲು.
ಅವಳು ಕಣ್ಣೀರನ್ನು ಒರೆಸ್ಕೊಳ್ಳುತ್ತಾ ಮನೆಯ ಮುಖ್ಯ ಬಾಗಿಲಿನಿಂದ ಹೊರಗೆ ಬರುವಾಗ ಅಲ್ಲಿ ತೀವ್ರ ಆತಂಕದಿಂದ ನಿಂತಿದ್ದ ಆರ್ಯನ್. ಅವನನ್ನು ನೋಡಿ ದಂಗಾದ್ಲು. ಆರ್ಯನ್, ನೀನು ಈ ಸಮಯದಲ್ಲಿ ಇಲ್ಲಿ ಏನು ಮಾಡ್ತಿದ್ಯಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಭೂಮಿಕಾ, ನಿಜವಾಗಿಯೂ ಪರಿಸ್ಥಿತಿ ತುಂಬ ಕೆಟ್ಟಾಗಿದೆ. ಆರ್ಯನ್ ಆತುರದಿಂದ ಮಾತನಾಡಲು ಹೊರಟಿದ್ದಾಗ ಭೂಮಿಕಾ ಕೈ ತೋರಿಸಿ ಅವನ ಮಾತಿಗೆ ಅಡ್ಡಪಡಿಸಿದ್ಲು. ಆರ್ಯನ್, ನಾನು ಸ್ವಲ್ಪ ದಿನ ಯಾರೂ ಇಲ್ಲದೆ ಒಬ್ಬಂಟಿಯಾಗಿ ನನ್ನ ಪಾಡಿಗೆ ನಾನು ಇದ್ಬಿಡ್ಬೇಕು. ನಿನಗೆ ಈಗಾಗಲೇ ಆಸ್ಪತ್ರೆಯಲ್ಲಿ ಹೇಳಿದ್ದೀನಲ್ವಾ, ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡ ಅಂತ ಹೇಳುತ್ತಾ ರಸ್ತೆಯಲ್ಲಿ ವೇಗವಾಗಿ ನಡೆಯಲು ಪ್ರಾರಂಭಿಸಿದ್ಲು. ಆರ್ಯನ್ ಅವಳ ಹಿಂದೆ ಓಡುತ್ತಾ ಅತ್ಯಂತ ಗಂಭೀರ ಹಾಗೂ ನಡುಗುವ ಧ್ವನಿಯಲ್ಲಿ ಭೀಕರ ಸತ್ಯವನ್ನು ಹೇಳ್ತಾನೆ. ಭೂಮಿಕಾ, ನನ್ನ ಮಾತು ಕೇಳು. ನಿಖಿಲ್ ಕಳೆದ 3 ದಿನಗಳಿಂದ ತನ್ನ ಮನೆಯಿಂದ ಹೊರಗೆ ಬಂದಿಲ್ಲ. ಆತ ಒಳಗಡೆ ಯಾವ ಸ್ಥಿತಿಯಲ್ಲಿದ್ದಾನೆ ಎಂಬುದು ದೇವರಿಗೆ ಗೊತ್ತು. ಅವನು ಮನೆಯ ಪಾಸ್ವರ್ಡನ್ನು ಬದಲಾಯಿಸಿದ್ದಾನೆ. ನಾನು ಒಳಗೆ ಹೋಗಲು ಪ್ರಯತ್ನಿಸಿದರೂ ಕೂಡ ಅವನು ಬಾಗಿಲು ತೆರೆಯುತ್ತಿಲ್ಲ. ಆರ್ಯನ್ ಆತಂಕದಿಂದ ಹೇಳಿದ್ದ. ಅವನು ಫೋನ್ ಕೂಡ ತೆಗಿತಿಲ್ಲ. ಆರ್ಯನ್ನ ಈ ಮಾತುಗಳು ಕೇಳಿ ಭೂಮಿಕಾ ದಿಗ್ಭ್ರಮೆಗೊಂಡು ನಿಂತಲ್ಲೇ ತಿರುಗುತ್ತಿದ್ದಳು. ಆರ್ಯನ್, ಕೇಳು ಎಂದು ಭೂಮಿಕಾ ಏನೋ ಹೇಳಲು ಮುಂದಾದಾಗ ಆರ್ಯನ್ ಅವಳ ಮಾತಿಗೆ ಅಡ್ಡಿಪಡಿಸಿ ಗಂಭೀರವಾಗಿ ಹೇಳ್ತಾನೆ. ಭೂಮಿಕಾ, ನಿನ್ನ ಮಗುನ ಕಳ್ಕೊಂಡೆ. ಆ ನೋವು ನಿನಗಷ್ಟೇ ಅಲ್ಲ, ನನಗೂ ಅರ್ಥವಾಗ್ತದೆ. ಒಬ್ಬ ತಾಯಿಯಾಗಿ ನಿನಗೆ ಎಷ್ಟು ದುಃಖವಾಗ್ತಿದೆಯೋ ಅಷ್ಟೇ ದುಃಖ ನಿಖಿಲ್ನನ್ನು ಕಾಡ್ತಾ ಇದೆ. ಆ ದಿನ ನಿನಗೆ ಆಸ್ಪತ್ರೆಯಲ್ಲಿ ಪ್ರಜ್ಞೆ ತಪ್ಪಿದಾಗ ಅವತ್ತಿನ ಇಡೀ ರಾತ್ರಿ ನಿಖಿಲ್ ಕಣ್ಮುಚ್ಚಿಲ್ಲ, ಕಣ್ಣೀರು ಹಾಕ್ತಾನೆ, ಅಳುತ್ತಾ ಸತ್ತು ಬದುಕಿ ಕುಳಿತಿದ್ದಾನೆ. ಅವನನ್ನು ನೀನು ಅಷ್ಟು ಅಸಹಾಯಕನಾಗಿ ಎಂದು ಕಂಡಿರಲಿಲ್ಲ. ಈಗ ಅವನು ತನ್ನನ್ನು ತಾನೇ ಕತ್ತಲ ಕೋಣೆಯಲ್ಲಿ ಬಂಧಿಸಿಕೊಂಡಿದ್ದಾನೆ. ಒಂದು ವೇಳೆ ಅವನು ಏನಾದರೂ ಅವಘಡ ಮಾಡಿಕೊಂಡ್ರೆ ಎಂದು ಆರ್ಯನ್ ಮಾತು ಮುಗಿಸುವಷ್ಟರಲ್ಲೇ ಅವನ ಧ್ವನಿ ನಡುಗಿತ್ತು. ಆ ಮಾತುಗಳ ತೀವ್ರತೆ ಭೂಮಿಕಾಳ ಎದೆಯನ್ನು ಸೀಳಿತ್ತು. ತಾನು ಇಷ್ಟು ದಿನ ನಿಖಿಲ್ನನ್ನು ಮೋಸ ಮಾಡಿದ್ದ ಎಂದು ದ್ವೇಷಿಸುತ್ತಿದ್ದೆ. ಆದರೆ ಅವನು ತನ್ನ ಮಗುವಿನ ಸಾವಿನ ನೋವಿನಲ್ಲೇ ಮುಳುಗಿದ್ದಾನೆಯೇ? ಭೂಮಿಕಾ ತಡ ಮಾಡದೆ ನನ್ನನ್ನು ಬೇಗ ಒಮಹಾ ಗಾರ್ಡನ್ಗೆ ಕರೆದೊಯ್ಯಿ ಆರ್ಯನ್, ನಾನು ಅವನನ್ನು ಭೇಟಿ ಆಗಲೇಬೇಕು ಅಂತ ಹೇಳ್ತಾಳೆ. ಆರ್ಯನ್ ತಕ್ಷಣವೇ ಕಾರಿನ ಬಾಗಿಲನ್ನು ತೆರಿತಾನೆ. ಇಬ್ಬರು ಒಳಗೆ ಕುಳಿತು ವೇಗವಾಗಿ ಆ ಮನೆಯತ್ತ ಪ್ರಯಾಣ ಬೆಳೆಸ್ತಾರೆ. ಕಾರಿನೊಳಗಿನ ಮೌನ ಭೂಮಿಕಾಳ ಮನಸ್ಸನ್ನು ಕಾಡ್ತಾ ಇತ್ತು. ಆಕೆ ಮೆಲುಧ್ವನಿಯಲ್ಲಿ ಕೇಳಿದ್ಲು. ಆರ್ಯನ್, ಆ ದಿನ ರಮ್ಯಾ ಆಂಟಿ ಬಂದು ನನಗೆ ಗರ್ಭಪಾತದ ಮಾತ್ರೆಗಳ ಬಗ್ಗೆ ಕೇಳಿದಾಗ ನಾನು ಅವಳಿಗೆ ಆ ಮಗು ಬೇಡ ಅಂತ ಹೇಳಿದ್ದೆ ಅಂತ ಅವಳು ಸುಳ್ಳೆ ವಿಷಯ ತಿರುಚಿದ್ದಾಳಲ್ವಾ? ಅದು ಆ ಸಮಯದಲ್ಲಿ ನೀನು ಏನಾದರೂ ವಿಷಯವನ್ನು ಗಮನಿಸಿದ್ಯಾ ಅಥವಾ ಅವಳ ಮಾತನ್ನೇ ನಂಬಿದ್ಯಾ? ಆರ್ಯನ್ ಕಾರನ್ನು ಚಲಾಯಿಸುತ್ತಲೇ ಭೂಮಿಕಾಳತ್ತ ತಿರುಗಿ ಒಂದು ಗಂಭೀರ ನೋಟ ಬೀರ್ತಾನೆ. ಭೂಮಿಕಾ, ಆ ದಿನ ರಮ್ಯಾ ಆಡಿದ ಮಾತುಗಳ ಹಿಂದಿನ ಕುತಂತ್ರ ನನಗೆ ಮೊದಲೇ ಗೊತ್ತಿತ್ತು. ಆದರೆ ಅದನ್ನು ನಿಮ್ಮಿಬ್ಬರ ಮಧ್ಯೆ ನಾನು ಹೇಗೆ ಸಾಬೀತುಪಡಿಸಲಿ? ನಿಖಿಲ್ ಆಕೆಯ ಮಾತುಗಳನ್ನು ಕುರುಡಾಗಿ ನಂಬಿದ್ದ ಅಂತ ಹೇಳ್ತಾನೆ. ಈಗ ಭೂಮಿಕಾಗೆ ಸ್ಪಷ್ಟವಾಗಿತ್ತು, ಅಂದು ರಮ್ಯಾ ಆಡಿದ ನಾಟಕ ಈಗ ತನಗೆ ಮತ್ತು ನಿಖಿಲ್ಗೆ ದೊಡ್ಡ ಗೋಡೆಯಾಗಿ ನಿಂತಿದೆ ಅಂತ. ಒಮಹಾ ಗಾರ್ಡನ್ ತಲುಪಿದಾಗ ಭೂಮಿಕಾಳ ಮನಸ್ಸು ಈ ಮನೆಯ ಒಳಗಡೆ ಏನಾಗಿದೆ ಎಂಬ ಭಯದಿಂದ ತತ್ತರಿಸ್ತಾ ಇತ್ತು. ಮುಂದಿನ ಈ ಬಾಗಿಲ ತೆರೆಯದ ನಿಖಿಲ್ನನ್ನ ಭೂಮಿಕಾ ಹೇಗೆ ಎದುರಿಸ್ತಾಳೆ, ಹೇಗೆ ಬಾಗಿಲು ತರಿಸ್ತಾಳೆ? ರಮ್ಯಾಳ ಸುಳ್ಳಿನ ಬಲೆ ಮತ್ತು ನಿಖಿಲ್ನ ಕತ್ತಲ ಕೋಣೆಯ ನೋವಿನ ಸತ್ಯ ಇವರಿಬ್ಬರನ್ನ ಒಂದಾಗಿಸುತ್ತಾ ನೋಡೋಣ ಮುಂದಿನ ಭಾಗದಲ್ಲಿ.